ಲೈಟ್ ಹಾಕಿದ್ರೆ ಏನು ಕಾಣಲ್ಲ. ಹಾಂ ಎಚ್ ಡಿ ಅದಾವ. ಕನ್ನಡ ಕನ್ನಡ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ತಾನೇ ಬಂದಂತಹ ಕನ್ನಡ ರಥವನ್ನ ಮಾನ್ಯ ಶಾಸಕರಾದಂತ ವಿಜಯಾನಂದ ಕಾಶ್ಯಪ್ನವರವರು ಸ್ವಾಗತವನ್ನ ಕೋರಿದ್ದಾರೆ. ಎಲ್ಲರಿಗೂ ಈ ವಿಷಯ ಕುರಿತು ಒಂದೆರಡು ಮಾತುಗಳನ್ನ ಮಾನ್ಯ ಶಾಸಕರು ಹೇಳಬೇಕೆಂದು ಅವರಲ್ಲಿ ನಾನು ವಿನಂತಿಸುತ್ತೇನೆ. ಸುಂದರರು, ಸುಧೀರರು, ಒಳ್ಳೆಯವರು, ಸಹೃದಯಿಗಳು ಅಂತ ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಕುರಿತೋದದೆಯಂ ಕಾವ್ಯಪ್ರಯೋಗ ಪರಿಣತ ಮತಿಗಳು, ಶಿಕ್ಷಣವಿಲ್ಲದೆ ಇದ್ದರೂ ಓದದೇ ಇದ್ದರೂ ಅದ್ಭುತವಾಗಿರತಕ್ಕಂಥ ಕಾವ್ಯಗಳನ್ನು ವಿಮರ್ಶೆ ಮಾಡುವಂತಹ ಶಕ್ತಿಯನ್ನು ಕನ್ನಡಿಗರು ಹೊಂದಿದ್ದಾರೆ ಅಂತ ಕನ್ನಡಿಗರ ಇತಿಹಾಸ 2000 ವರ್ಷಗಳ ಪೂರ್ವದಲ್ಲಿಯೇ ಎಲ್ಲರಿಗೂ ಪ್ರಚುರಿಸಲ್ಪಟ್ಟಿದೆ. ಅಷ್ಟೇ ಅಲ್ಲ, ಗ್ರೀಕ್ ನಾಟಕಗಳಲ್ಲೂ ಕೂಡ ಕನ್ನಡದ ಬಗ್ಗೆ ಉಲ್ಲೇಖ ಇದೆ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕನ್ನಡದ ಪದದ ಬಗ್ಗೆ ಉದಾಹರಣೆಗಳಿದ್ದಾವೆ. ಹೀಗೆ ಕನ್ನಡದ ಇತಿಹಾಸ ಎಲ್ಲ ಭಾಷೆಗಳಿಂತಲೂ ಅದ್ಭುತವಾದ 2000 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕನ್ನಡ ಭಾಷೆಯ ಸಲುವಾಗಿಯೇ ಇದರ ಅಭಿವೃದ್ಧಿ, ಪುರೋಭಿವೃದ್ಧಿ, ಕನ್ನಡ ಜಾಗೃತಿಯ ಸಲುವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು 110 ವರ್ಷಗಳ ಹಿಂದೆ ಸ್ಥಾಪನೆಯಾಗಿ ಅದು ಇವತ್ತಿಗೂ ಕೂಡ ಅನುಚಾನವಾಗಿ ಮುಂದುವರಿತಾ ಬಂದಿದೆ. ಅದ್ಭುತವಾಗಿರತಕ್ಕಂತಹ 87 ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿ ಹೋಗಿದ್ದಾವೆ. ಆ ಜಾಗೃತಿಯ ನೆನಪಿಗಾಗಿ ಇವತ್ತು ಜ್ಯೋತಿರಥ ಯಾತ್ರೆ ಇಡೀ ಕರ್ನಾಟಕವನ್ನು ಸುತ್ತಾಕ್ತಾ ಇದೆ. ಅದನ್ನು ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವರವರು ಆ ಜ್ಯೋತಿರಥ ಯಾತ್ರೆಯನ್ನು ಸ್ವಾಗತಿಸಿ ನಮ್ಮೆಲ್ಲರ ಹುನ್ಮನದಲ್ಲಿ ಕನ್ನಡದ ಜಾಗೃತ ಪ್ರಜ್ಞೆಯನ್ನು ಮೂಡಿಸಿದ್ದಾರೆ. ಅದಕ್ಕಾಗಿ ಈಗ ನಮ್ಮ ಸನ್ಮಾನ್ಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರವರು ನಮ್ಮನ್ನೆಲ್ಲರೂ ಉದ್ದೇಶಿಸಿ, ಕನ್ನಡವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕನ್ನಡ 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 ಕರ್ನಾಟಕ ಸರ್ಕಾರ ಅರ್ಧ ಶತಕದ ಕರ್ನಾಟಕ ರಾಜ್ಯೋತ್ಸವದ ಮತ್ತು ಮಂಡ್ಯದಲ್ಲಿ ನಡೀತಿರುವಂಥ 87ನೆಯ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಭವ್ಯವಾದ ಒಂದು ಏನು ಸಮಾರಂಭ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿಯವರು, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಚಲವರಾಯ ಸ್ವಾಮಿಯವರು ಮತ್ತು ನಮ್ಮ ಇಡೀ ಸರ್ಕಾರವೇ ಇವತ್ತು ಬಹಳ ವಿಶೇಷವಾದ ಈ ಕರ್ನಾಟಕ ರಾಜ್ಯೋತ್ಸವದ ಏನು 51ನೆಯ ಈ ಒಂದು ರಾಜ್ಯೋತ್ಸವದ ಶುಭ ಸಮಾರಂಭವನ್ನ ಇವತ್ತು ಆಯೋಜಿಸಿದ್ದು. ಈ ಒಂದು ವಿಶೇಷವಾದ ಕನ್ನಡ ಏನು ರಾಜ್ಯೋತ್ಸವದ ಜ್ಯೋತಿ ರಥಯಾತ್ರೆ ಇಡೀ ಕರ್ನಾಟಕದ ಎಲ್ಲ ಮತಕ್ಷೇತ್ರಗಳ ಒಂದು ಪ್ರವಾಸವನ್ನ ಮಾಡಿ ಇವತ್ತು ಮಂಡ್ಯದಲ್ಲಿ ನಡೀತಿರುವಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನವನ್ನ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಕನ್ನಡಕ್ಕೆ ಒಂದು ಗೌರವವನ್ನ, ಹೆಮ್ಮೆಯನ್ನು ತರುವಂತ ನಿಟ್ಟಿನಲ್ಲಿ ಇವತ್ತು ನಾವು ಅತ್ಯಂತ ಹುಣಗುಂದ ಮತಕ್ಷೇತ್ರದಿಂದ ಇಲ್ಕಲ್ ತಾಲೂಕಿನ ವತಿಯಿಂದ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅನೇಕ ಕನ್ನಡ ಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ನಾವು ಬಹಳ ಪ್ರೀತಿಯಿಂದ ಈ ಒಂದು ರಥವನ್ನ ಸ್ವಾಗತವನ್ನ ಮಾಡೋದ್ರ ಜೊತೆಗೆ ನಾವೆಲ್ಲ ಹೆಮ್ಮೆಯ ಕನ್ನಡಿಗರು ಅದಕ್ಕೆ ಹೇಳ್ತಾರೆ, ಏನು ಎಂತಾದರೂ ಇರು, ಹೇಗಾದರೂ ಇರು, ಎಲ್ಲಾದರೂ ಇರು, ಕನ್ನಡಿಗನಾಗಿರು ಅಂತ ಹೇಳಿದ್ದಾರೆ. ಅದಕ್ಕೆ
ಇವತ್ತು ನಾನು ಅನ್ಯ ಭಾಷೆಯನ್ನ ವಿರೋಧವಾಗಿ ಮಾತಾಡ್ತಿಲ್ಲ. ಅನ್ಯ ಭಾಷೆದ ಮೇಲೆ ಪ್ರೀತಿ ಇರಲಿ, ನಮ್ಮ ಭಾಷೆಯ ಮೇಲೆ ಗೌರವವನ್ನ ಸಾಧಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡವನ್ನ ಇವತ್ತು ಅತ್ಯಂತ ಈ 87 ವರ್ಷದ ಏನು ಕನ್ನಡ ರಾಜ್ಯೋತ್ಸವ, ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲೇ ಇವತ್ತು ಜ್ಯೋತಿ ಮತ್ತು ರಥವನ್ನ ಯಾತ್ರೆಯನ್ನ ಮೊದಲನೇ ಬಾರಿ ಇವತ್ತು ನಡೆಸಿಕೊಟ್ಟಿದ್ದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಮತ್ತು ಈ ವಿಶೇಷವಾದ ಸಮ್ಮೇಳನಕ್ಕೆ ಈಗಾಗಲೇ ಸರ್ಕಾರ ಸುಮಾರು 30 ಕೋಟಿ ಅನುದಾನವನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾವೆಲ್ಲ ಹೆಮ್ಮೆಯ ಕನ್ನಡಿಗರು. ಇವತ್ತು ಸಾಂಸ್ಕೃತಿಕ ನಾಯಕ ಆಗಿ ಏನು ಜಗಜ್ಯೋತಿ ಅನ್ನ ಬಸವಣ್ಣನವರನ್ನ ನಾವು ನೆನೆದೇ ಇದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇತಿಹಾಸ ಪುಟಗಳು ಹೇಳ್ತಾವೆ, ಇವತ್ತು ಕನ್ನಡಕ್ಕೆ 950 ವರ್ಷದ ಹಿಂದೆ ಇವತ್ತು ಅಚ್ಚ ಕನ್ನಡದಲ್ಲಿ ವಚನವನ್ನು ರಚಿಸಿ ಅನೇಕ ಭಾಷೆಗಳಲ್ಲಿ ಇರುವಂತಹ ನಮ್ಮ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ಹೆಚ್ಚಿನ ಒಂದು ಮಹತ್ವ ಸಂಸ್ಕೃತಿಗೆ ಇತ್ತು. ಆದರೆ ಅದು ಕನ್ನಡಕ್ಕೆ ಇವತ್ತು ವಚನ ಸಾಹಿತ್ಯವನ್ನು ತಂದು ಅಚ್ಚ ಕನ್ನಡವನ್ನ ಇವತ್ತು ನುಡಿದು ನಡೆಯೋದಕ್ಕೆ ಜಗಜ್ಯೋತಿ ಅನ್ನ ಬಸವಣ್ಣನವರು. ಅವರು ಸಾಂಸ್ಕೃತಿಕ ನಾಯಕರಾಗಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಘೋಷಣೆ ಮಾಡಿದ್ದಾರೆ, ಆ ಒಂದು ಪುಣ್ಯ ಭೂಮಿ, ಪವಿತ್ರವಾದ ಭೂಮಿ ಇವತ್ತು ನಮ್ಮ ಹುಣಗುಂದ ಕ್ಷೇತ್ರ, ಅದು ಕೂಡಲ ಸಂಗಮ ಕ್ಷೇತ್ರ. ಇಂಥ ಒಂದು ಕ್ಷೇತ್ರದ ಆದಿಯಾಗಿ ಇವತ್ತು ಒಂದು ತಾಯಿ ಭುವನೇಶ್ವರಿಯ ತಾಯಿಯ ಈ ಒಂದು ರಥೋತ್ಸವ ಜ್ಯೋತಿ ಇವತ್ತು ಮುಂದೆ ಸಾಗಲಿ. ಇವತ್ತು ಈ ಕನ್ನಡ ನಾವೆಲ್ಲರೂ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಾತ್ರ ಇರಬೇಕು. ನೀವು ಅನ್ಯ ಭಾಷೆಯನ್ನ ಮಾತಾಡಬೇಡ್ರಿ, ವಿರೋಧ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಮಾತೃಭಾಷೆಯನ್ನ ಮರೆತವನು ಕನ್ನಡಿಗನ ಆಗೋದಿಲ್ಲ ಅನ್ನೋದನ್ನ ಬದಲು ಆ ಮಾತೃಭಾಷೆಗೆ ತಾವೆಲ್ಲ ಗೌರವನ್ನ ಕೊಡೋದ್ರ ಜೊತೆಗೆ ಈ ಒಂದು ರಥ ಯಶಸ್ವಿಯಾಗಲಿ ಸಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಂಗಡ ಹಸಿರಾಗಲಿ.